ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಹೋಗು ಅನ್ಲಾರ್ದೆ ಹೊಗೆ ಹಾಕಿದ್ರು. ಅಕ್ಕ ಅಕ್ಕ ಎಲ್ಲಿದೆಯಾ? ರಾಮು, ಯಾಕೆ ಹಾಕಿ ಹೋಗ್ತಿದೀಯೋ? ನಾನು ಇಲ್ಲೇ ಕೂತಿರೋದು ನಿನಗೆ ಕಾಣಿಸ್ತಾ ಇಲ್ವಾ? ಕಾಣಿಸಕ್ಕೆ ನೋಡಕ್ಕೆ ಅಯ್ಯೋ ನನಗೆ ಕಣ್ಣೇ ಬಿಡಕ್ಕಾಗ್ತಿಲ್ವಲ್ಲಕ್ಕ. ಅಬ್ಬಬ್ಬಬ್ಬಾ, ಮನೆ ತುಂಬ ಹೊಗೆ. ಏನಕ್ಕ ಇದು? ಹೋಗು ಅನ್ಲಾರ್ದೆ ಹೊಗೆ ಹಾಕಿದ್ರು ಅನ್ನೋ ಹಾಗೆ ಮಾಡ್ತಿದೀಯಲ್ಲ. ರಾಮು, ಎಷ್ಟು ಸಲ ಹೇಳಿಲ್ವೋ ನಿನಗೆ? ಅರ್ಥ ಪೂರ್ತಿ ಗೊತ್ತಿಲ್ಲದೆ ಇದ್ರೆ ಗಾದೆ ಬಳಸಿ ಮಾತಾಡಬೇಡ ಅಂತ. ಹೋಗಕ್ಕ, ನಾನು ಏನು ಮಾತಾಡಕ್ಕೆ ಹೊರಟ್ರು ನೀನು ಡಿಸ್ಕರೇಜ್ ಮಾಡ್ತೀಯಪ್ಪ. ಕೋಪ ಮಾಡ್ಕೋಬೇಡ್ವೋ, ಸ್ವಲ್ಪ ಹೇಳಿದ್ ಕೇಳ ರಾಮು. ಏನು ನೀನು ಹೇಳಿದ್ದು? ಮಾತಿಗೂ ಏನಾದರೂ ಅಂತಾನೆ ಇರ್ತೀಯ ಅಲ್ವೋ ರಾಮು? ಹೋಗು ಅನ್ಲಾರ್ದೆ ಹೊಗೆ ಹಾಕಿದ್ರು ಅನ್ನೋ ಹಾಗೆ ಮಾಡ್ತೀಯಲ್ಲ ಅಂದರೆ ನಾನೇನು ಮಾಡಿದ್ದೀನಿ ಅಂಥದ್ದು ಅದನ್ನು ಹೇಳು. ಯಾರು ಎಲ್ಲಿಗೆ ಹೋಗಬೇಕಿತ್ತು ನಿನ್ನ ಪ್ರಕಾರ? ಮತ್ತೆ ಯಾಕಕ್ಕ ಮನೆಯೆಲ್ಲ ಹೊಗೆ? ಹಾಗೆ ಕೇಳು, ನೇರವಾಗಿ ಹೇಳ್ತೀನಿ. ಇವತ್ತು ಬೆಳಿಗ್ಗೆನೆ ಕರೆಂಟ್ ಹೋಯ್ತು ನೋಡು. ಅದಕ್ಕೆ ಹಂಡೆ ಒಲೆ ಉರಿ ಹಾಕ್ತಾ ಇದ್ದೆ. ತೆಂಗಿನ ಮೊಟ್ಟೆ ಅದು ಇದು ಎಲ್ಲ ಹಾಕ್ತಾ ಇದ್ದೆ. ಒಲೆ ಹತ್ಕೊಳ್ದೆ ಸತಾಯಿಸ್ತಾ ಇತ್ತು ನೋಡು. ಊದಿ 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 ನನಗೂ ಸಾಕಾಗೋಯ್ತು. ಹೊಗೆ ಕುಡ್ದು ನನಗೂ ಸಾಕಾಯ್ತು. ಅದಕ್ಕೆ ನಿನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಡೋದಾ? ಅಲ್ಲಕ್ಕ, ನಾನು ಹೊಗೆಯಲ್ಲಿರೋದು ಬೇಡ ಅಂತ ಮೆತ್ತಿಗೆ ಹೊರಗಡೆ ಹೋಗಿ ಒಳ್ಳೆ ತಂಗಾಳಿನಲ್ಲಿ ವಾಕಿಂಗಿಗೆ ಹೋಗಿ ಬರೋಣ ಅಂತ. ಒಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ಇಲ್ಲಿ ಹೊಗೆಯಲ್ಲಿರೋಳಿಗೆ ನನಗೆ ಕಷ್ಟ ಆಗಲಿ ಅಂತ ಚೆನ್ನಾಗಿ ನನಗೆ ಕೋಪ ಬರ್ಸಿದೆ ಅಲ್ಲ? ಸಾರಿ ಅಕ್ಕ. ಸರಿ ಸರಿ ಸರಿ, ನಿನ್ನ ಸಾರಿ ಇರಲಿ. ಸುಮ್ಮನೆ ಗಾದೆ ಗೊತ್ತಿಲ್ಲದೆ ಇನ್ಮೇಲೆ ಮಾತಾಡಬೇಡ, ಆಯ್ತಾ? ಮತ್ತೆ ಯಾವಾಗ ಬಳಸ್ಲಿ? ನೀನು ಬಳಸೋ ವಿಷಯ ಹಾಗಿರಲಿ. ಮೊದಲು ಹೋಗು ಅನ್ಲಾರ್ದೆ ಹೊಗೆ ಹಾಕಿದ್ರು ಅನ್ನೋ ಗಾದೆನ ಎಂಥ ಸಂದರ್ಭಗಳಲ್ಲಿ ಬಳಸ್ತಾರೆ ಅಂತ ತಿಳ್ಕೊ. ನೀನು ಹೇಳಿದ್ರೆ ತಾನೇ ನಾನು ತಿಳ್ಕೊಳ್ಳೋದು. ರಾಮು, ಸಾಮಾನ್ಯವಾಗಿ ಹೊಗೆ ಯಾಕೆ ಹಾಕ್ತಾರೆ ಹೇಳು? ಅಲ್ಲಕ್ಕ, ಸುಮ್ಮನೆ ಹೊಗೆ ಹಾಕ್ತಾರಾ? ಅದೇ ಮಕ್ಕಳಿಗೆ ಬಾಣಂತಿಗೆ ತಲೆ ಕಾಯ್ಸಕ್ಕೆ ಅಂತ ಸಾಂಬ್ರಾಣಿ ಹೊಗೆ ಹಾಕ್ತಾರೆ. ದೇವರಿಗೆ ಧೂಪ ಗಂಧ ಅಂತ ದಶಾಂಗದ ಹೊಗೆ ಹಾಕ್ತಾರೆ. ಅಯ್ಯೋ ರಾಮು, ಅದೆಲ್ಲ ಒಂದು ರೀತಿ ಹಿತವಾದ ಸೌಮ್ಯವಾದ ಸುವಾಸನೆಯ ಹೊಗೆ. ಮತ್ತೆ ಕೆಲವು ಸಲ ತುಂಬ ಸೊಳ್ಳೆಗಳು ಸಣ್ಣ ಕೀಟಗಳು ಬರುತ್ತವೆ ಅಂತಲೂ ಕೂಡ ಏನಾದರೂ ಎಲೆಗಳು ಸೊಪ್ಪು ಎಲ್ಲ ಹಾಕಿ ಹಳ್ಳಿಗಳ ಕಡೆ ಹೊಗೆ ಹಾಕೋದನ್ನ ನೀನು ನೋಡಿಲ್ವಾ? ಸೊಳ್ಳೆಗಳು ಹೊಗೆ ಕಾಟ ತಾಳ್ಲಾರ್ದೆ ಓಡ್ ಹೋಗ್ಲಿ ಅಂತ ಇರಬೇಕು ಅಲ್ವೇನಕ್ಕ? ಹಾಗೆ ಮನುಷ್ಯರಿಗೂ ಕೂಡ ತುಂಬ ಹೊಗೆ ಇರೋ ಜಾಗದಲ್ಲಿ ಇರೋಕ್ಕಾಗತ್ತಾ? ಓಡ್ ಹೋಗ್ಬಿಡಲ್ವಾ? ಅದಕ್ಕೆ ಕಣಕ್ಕ, ನಾನು ಈವಾಗಲೇ ವಾಕಿಂಗಿಗೆ ಹೋಗ್ಬಿಡ್ಬೇಕು ಅಂತಿರೋದು. ಅದಕ್ಕಿಂತ ಮುಂಚೆ ಈ ಗಾದೆ ಹೇಳಿದೆಯಲ್ಲ, ಹೋಗು ಅನ್ಲಾರ್ದೆ ಹೊಗೆ ಹಾಕಿದ್ರು ಅಂತ, ಅದ್ರ ವಿಚಾರ ಹೇಳಕ್ಕ. ಹೋಗು ಅನ್ಲಾರ್ದೆ ಹೊಗೆ ಹಾಕಿದ್ರು ಅನ್ನೋದ್ರ ಅರ್ಥ ನೇರವಾಗಿ ಹೊಗೆ ಇದ್ದ ಕಡೆಗೆ ಅನ್ವಯಿಸಿದ್ರು ಕೂಡ ಈ ಗಾದೆನ ಗಮನಿಸಿದ್ರೆ ಹಿಂದೆ ಯಾರೋ ಮನೆಗೆ ಬಂದು ನೆಂಟರು ಸ್ನೇಹಿತರು ಎಷ್ಟೊತ್ತಾದರೂ ಹಿಂತಿರುಗೋ ಸೂಚನೆನೇ ಕೊಡಲಿಲ್ಲ ಅಂತ ಕಾಣುತ್ತೆ. ಆಗೆಲ್ಲೋ ಸೊಳ್ಳೆ ಓಡಿಸೋ ಹಾಗೆ ಇವರನ್ನು ಓಡಿಸ್ಬಿಡೋಣ ಅಂತ ಹೊಗೆ ಹಾಕಿದ್ರೇನೋ. ಅದು ತಾಳಲಾರ್ದೆ ಅವರು ಜಾಗ ಖಾಲಿ ಮಾಡಿಬಿಟ್ಟಿರ್ಬೇಕು. ಮತ್ತು ಮುಂದೆ ಕ್ರಮೇಣ ಇದರ ಅರ್ಥದ ವ್ಯಾಪ್ತಿ ವಿಸ್ತರಿಸಿರ್ಬೇಕು. ಅಂದರೆ ನೋಡು ರಾಮು, ಈಗ ನಮ್ಮ ಸಮಾಜದಲ್ಲಿ ಎಷ್ಟೋ ಕಡೆಗಳಲ್ಲಿ ಎಷ್ಟೋ ಮನೆಗಳಲ್ಲಿ ಉದಾಹರಣೆಗೆ ಅತ್ತೆ ಸೊಸೆ, ಅಣ್ಣ ತಮ್ಮಂದರು, ಅತ್ತೆ ಅಳಿಯ, ತಂದೆ ಮಕ್ಕಳು, ಹೀಗೆ ಒಟ್ಟಿಗೆ ಒಂದೇ ಕಡೆ ಇರಬೇಕಾದವರು ಸಹ ಅನೇಕ ಕ್ಲೇಶಗಳಿಂದ ಅನೇಕ ವೈಮನಸ್ಯಗಳಿಂದ ಒಟ್ಟಿಗೆ ಇರೋದಕ್ಕೆ ಸಹಬಾಳ್ವೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಇಷ್ಟಪಡೋದಿಲ್ಲ. ಅವರ ಸಹವಾಸವೇ ಒಂದು ರೀತಿ ಪರಸ್ಪರರಿಗೆ ಮುಜುಗರ ಹಿಂಸೆ ಅಂತ ಭಾವಿಸ್ತಾ ಇರ್ತಾರೆ. ಆದರೆ ನೇರವಾಗಿ ಬಾಯಿ ಬಿಟ್ಟು ಅದನ್ನು ಹೇಳೋದಕ್ಕೂ ಕೂಡ ಹಿಂಜರಿತಾ ಇರ್ತಾರೆ.
ತಮ್ಮ ದುರುದ್ದೇಶ ದುರಾಲೋಚನೆನ ಈಡೇರಿಸ್ಕೊಳ್ಳೋದಕ್ಕೆ ಅಂತ ಇವರಿಗೆ ಅನೇಕ ರೀತಿಯ ಚುಚ್ಚುಮಾತುಗಳನ್ನು, ಮಾನಸಿಕ ಹಿಂಸೆಯನ್ನು ಕೊಡ್ತಾನೇ ಇರ್ತಾರೆ. ಇಂಥವ್ರ ಕಾಟ ತಡಿಲಾರ್ದೆ ಆ ಮನೇಲಿರೋರು ಅವರೇ ಆ ಮನೇಲಿರಲಿ, ತಾನಿನ್ನಿರೋದಿಲ್ಲ ಅಲ್ಲಿ ಅಂತ ಹೇಳಿ ತೀರ್ಮಾನಿಸಿ ಹೊರಟೇ ಬಿಡ್ತಾರೆ ನೋಡು. ಅಕ್ಕ, ಎಷ್ಟೋ ಆಫೀಸು, ಸಂಘ ಸಂಸ್ಥೆಗಳಲ್ಲೂ ಹೀಗಾಗತ್ತಲ್ವ. ಎಷ್ಟೋ ಉದ್ಯೋಗಿಗಳು ಬೇಜಾರು ಮಾಡಿಕೊಂಡು ರಿಸೈನ್ ಮಾಡಿ ಬಂದ್ಬಿಡ್ತಾರಲ್ವನಕ್ಕ. ಇಂಥ ಸಂದರ್ಭಗಳಲ್ಲೇ ಕಣೋ ಹೇಳೋದು, ಎಷ್ಟು ಇವರು ಕೆಟ್ಟ ಜನನಪ್ಪ, ಹೋಗು ಅನ್ಲಾರ್ದೆ ಹೊಗೆ ಹಾಕಿದ್ರು ಅಂತೆಲ್ಲ. ಅಕ್ಕ, ಎಷ್ಟು ಸಿಂಬಾಲಿಕ್ ಆಗಿ ಹೇಳಿದಾರಲ್ವೇನಕ್ಕ. ಮತ್ತೆ ಹೀಗೆ ಮಾತಾಡ್ತಾ ಇದ್ರೆ ನಾನು ನೀನು ಇಲ್ಲಿ ಬಚ್ಚಲು ಮನೆಯಿಂದ ಬರ್ತಾ ಇರುವಂತಹ ಹೊಗೆ ನೋಡಿ ಮನೆಗೆ ಯಾರು ಬಂದವರು ಕೂಡ ವಾಪಸ್ ಹೋಗ್ಬಿಡ್ತಾರಲ್ವೇನಕ್ಕ. ಸರಿ, ಹಾಗಾಗದೆ ಇರ್ಲಿ ಅನ್ನೋದಕ್ಕೆ ಈಗ ನಾನೇನ್ ಮಾಡ್ಬೇಕು? ಹಂಡೆ ಒಲೆ ಚೆನ್ನಾಗಿ ಊದ್ಬೇಕು. ಅಯ್ಯೋ, ಎಲ್ಲಿದೆ ಕೊಡಕ್ಕ ಊದ್ಗೊಳ್ವಿ? ಅಲ್ಲೇ ಇದೆ, ಕಾಣಿಸ್ತಾ ಇಲ್ವಾ ಬಚ್ಚಲ್ ಮನೇಲಿ? ನೀನು ಒಲೆ ಊದ್ತಾ ಇರು, ಚೆನ್ನಾಗಿ ಊದು ಆಯ್ತಾ. ನಾನು ತಿಂಡಿ ಮಾಡ್ಬಿಡ್ತೀನಿ. ಅಯ್ಯೋ ಅಕ್ಕ, ತಾಳ್ದಾರೆ ಈ ಹೊಗೆ. ನೀನೇ ಬಂದು ಊದ್ಬಾಕ, ನನಗೆ ಉಸಿರು ಕಟ್ಟೋ ಹಾಗಾಗ್ತಿದೆ. ಅಯ್ಯೋ, ನಾನು ಬರಕ್ಕಾಗಲ್ವ ರಾಮು? ತಿಂಡಿ ಮಾಡ್ಬೇಡ್ವಾ ಹೇಳು? ಆಫೀಸಿಗೆ ಬೇರೆ ಲೇಟ್ ಆಗ್ತಾ ಇದೆ. ಅಯ್ಯೋ ಅಯ್ಯೋ, ನನ್ನ ಕೈಲಂತೂ ಆಗಲ್ಲಕ್ಕ. ಬಾವನ್ ಕರಿತೀನಿ. ಬಾವಾ ಬಾವಾ. ನಿಮ್ಮ ಭಾವನ ಬೆಳಿಗ್ಗೆ ಎದ್ದು ಮನೆ ಬಿಟ್ಟವರು ಇನ್ನೂ ಬಂದಿಲ್ಲ. ಅವರು 9 ಗಂಟೆ ಕಡಿಮೆ ಬರೋದಿಲ್ಲ. ಅವ್ರಿಗೆ ಗೊತ್ತು ಚೆನ್ನಾಗಿ ಇಲ್ಲಿ ಹಂಡೆ ಒಲೆ ಉರಿ ಊದ್ಬೇಕು ಅಂತ. ಹಾಗಾದ್ರೆ ನೀನ್ ಏನಾದ್ರೂ ಮಾಡ್ಕೊಳಕ್ಕ, ನಾನ್ ತಣ್ಣೀರಲ್ಲೇ ಸ್ನಾನ ಮಾಡಿ ಕಾಲೇಜ್ ಹೊಟ್ಟೋಗ್ತೀನಿ. ಅಯ್ಯೋ, ಬಚ್ಚಲ್ ಮನೆ ಎಲ್ಲ ಹೊಗೆನಲ್ಲಪ್ಪ. ಒಂದ್ ಐಡಿಯಾ ಮಾಡಿದೀನಿ ಕಣಕ್ಕ. ಈಗ ಹೊಗೆನೂ ಇಲ್ಲ, ಏನೂ ಇಲ್ಲ, ಬಂದ್ ನೋಡು. ಓಹೋ, ಏನೋ ರಾಮು, ಅದಷ್ಟು ಚೆನ್ನಾಗಿ ಓದ್ಬಿಟ್ಯಾ? ಏನದು ನಿಂದು ಸುಪ್ರೀಂ ಐಡಿಯಾ? ಮಲೆಗೆಲ್ಲ ತಣ್ಣೀರ್ ಸುರಿದ್ ಬಿಟ್ಟಿದೀನಿ ಕಣಕ್ಕ, ಹೊಗೆ ಎಲ್ಲ ಅಡಗ್ತಾ ಇದೆ. ಅಯ್ಯೋ, ಚೆನ್ನಾಗಿದೆ ಚೆನ್ನಾಗಿದೆ. ಸ್ನಾನಕ್ಕೆ ನಾನೇನ್ ಮಾಡ್ಬೇಕೀಗ? ನೀನು ತಣ್ಣೀರಲ್ಲೇ ಸ್ನಾನ ಮಾಡು, ಇಲ್ಲ ಕರೆಂಟ್ ಬಂದ ಮೇಲೆ ಬಾಯ್ಲರಲ್ಲಿ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡು. ಅಕ್ಕ, ಈಗ ಬೇಗ ಬೇಗ ತಿಂಡಿ ಮಾಡೋಕು. ಅಯ್ಯೋ, ತಿಂಡಿನಾ? ನಡಿ, ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ, ತಿನ್ನುವಂತೆ. ಅವಲಕ್ಕಿ ಒಗ್ಗರಣೆನಾ? ಅಕ್ಕ, ಇವತ್ತು ಯಾಕೋ ಏನೂ ಸರಿ ಹೋಗ್ತಾ ಇಲ್ಲ. ನೀನು ತಿಂಡಿ ಮಾಡಲೇಬೇಡ ಕಣಕ್ಕ. ನಾನು ಹೋಟೆಲ್ನಿಂದ ತಿಂಡಿ ತರ್ತೀನಿ, ಮಸಾಲೆ ದೋಸೆ, ಪೂರಿ ಪಲ್ಯ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ. ಒಂದು ಸ್ವಲ್ಪ ಕೇಸರಿ ಬಾತು ತಂದ್ಬಿಡು ಕಣ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.